ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅಂದ್ಕೊಂಡು ನಾನು ಹೊಸದಾಗಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ಚಾನಲ್. ಹೊಸಬ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ. ಏನಪ್ಪ ಇವತ್ತಿನ ವಿಷಯದಲ್ಲಿ ಫಸ್ಟ್ ಟೈಮ್ ನಾನು ವೀಡಿಯೋ ತಂದಿರಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಕೂತ್ಕೊಂಡು ಸ್ವಲ್ಪ ಬಂಡವಾಳದಿಂದ ಯಾವ ರೀತಿ ನಾವು ಚಿಕ್ಕದಾಗಿ ಯಾವ ರೀತಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು ಅಂತ ತಿಳಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದರೆ ನಿಮಗೆ ವಿಡಿಯೋ ಅರ್ಥ ಆಗಲ್ಲ. ನಾನು ಸ್ಯಾರಿ ಯಾಕೆ ತೋರಿಸ್ತಾ ಇದ್ದೀನಿ, ಬಟ್ಟೆ ಕ್ಲಾತನ್ನು ಯಾಕೆ ನಾನು ತೋರಿಸ್ತಾ ಇದ್ದೀನಿ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ. ನೀವು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಹುಡುಕ್ತಾ ಇರ್ತೀರ. ಏನಪ್ಪ ಅಂದರೆ ನಿಮಗೆ ಇಷ್ಟು ಡಾಟಾ ಎಂಟ್ರಿ ಆ ಥರ ಜಾಬ್ಸು, ಈ ಥರ ವರ್ಕ್ ಇದೆ, ಆ ಥರ ವರ್ಕ್ ಇದೆ, ಆನ್ಲೈನ್ ವರ್ಕ್ ಇದೆ ಅಂತಂದೇಳಿ ತುಂಬ ಜನ ನಿಮಗೆ ಹೇಳ್ತಾ ಇರ್ತಾರೆ, ಮೋಸ ಮಾಡ್ತಾ ಇರ್ತಾರೆ. ಕೆಲವೊಂದು ಜಾಬ್ಗಳು ಇದ್ದಾವೆ, ಬಟ್ ನನಗೆ ಯಾಕೋ ಸೇಫ್ ಅಂತ ಅನ್ನಿಸ್ಲಿಲ್ಲ. ಮತ್ತೊಬ್ಬರನ್ನೇ ನೀವು ಆ್ಯಡ್ ಮಾಡಬೇಕಾಗುತ್ತೆ ಅದರಿಂದ ನಿಮಗೆ ದುಡ್ಡನ್ನು ಸಿಗ್ತಾ ಹೋಗುತ್ತೆ. ಕೆಲವೊಂದು ಸಲ ಸಿಗ್ತಾರೋ ಬಿಡ್ತಾರೋ, ಕೆಲವರಿಗೆಲ್ಲ ಡೀಟೇಲ್ಸ್ ಹೇಳ್ಬೇಕಾಗ್ತಾ ಇರುತ್ತೆ, ಅವೆಲ್ಲ ನಿಮಗೆ ಬರ್ತಿರಲ್ಲ, ನಮಗೆ ಹೇಳೋಕ್ಕೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಒಬ್ಬೊಬ್ರದ್ದು ಒಂದೊಂದು ರೀತಿ ಆಗಿರುತ್ತೆ. ಅದಕ್ಕೋಸ್ಕರ ನಮ್ಮದೇ ಆದಂಥ ಓನ್ನಾಗಿ ನಾವು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು. ತುಂಬ ಆಸೆ ಇದೆ, ಯಾವ ರೀತಿ ಸ್ಟಾರ್ಟ್ ಮಾಡಬೇಕು, ಹೆಂಗೆ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ತುಂಬ ಗೊಂದಲ ಇಟ್ಕೊಂಡಿರ್ತೀರ. ನೀವು ಜಸ್ಟ್ ಮಿಷಿನ್ ತುಳಿಯೋಕ್ಕೆ ಬಂದರೆ ಸಾಕು, ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು, ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು. ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡೋಕ್ಕೆ ಒಂದು ಹೊಲಿಗೆ ಮಿಷಿನ್ ಇರಬೇಕಾಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಈಗ ಇಟ್ಕೊಂಡಿರ್ತೀರ, ಮನೆಯಲ್ಲೆಲ್ಲ ಮಕ್ಕಳು ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ಅಂತ ಇಟ್ಕೊಂಡಿರ್ತೀರ. ಇಲ್ಲಾಂದರೆ ಮಾಮೂಲಿ ಮಿಷಿನ್ ಅಂತೂ ಸಿಗ್ತವೆ ನಿಮಗೆ. 14,000ದಲ್ಲಿ 13,000 6,000 ಕೊಟ್ಟರೆ ಸಿಗ್ತವೆ. ನಿಮ್ಮದು ರೊಕ್ಕ ಕೊಟ್ಟಂಗೆ ನಿಮಗೆ ಚಿಕ್ಕದಾಗಿ ಬೇಗ ನೀವು ಈ ರೀತಿ ಸ್ಟಾರ್ಟ್ ಮಾಡ್ಕೋಬೇಕಂದ್ರೆ ಸೆಕೆಂಡ್ ಹ್ಯಾಂಡಲ್ಲಿ ಇಷ್ಟು ಕೊಟ್ಟರೆ ಅಂತ ಸಿಗ್ತಾ ಇರ್ತವೆ. ಬೇಜಾನು ನೀವು ಹೆಂಗೆ ಬೇಕಾದರೂ ತೊಗೋಬೋದು. ಅದಕ್ಕೆ ಇದಕ್ಕೆ ಖರ್ಚು ಮಾಡ್ತೀರ. ಈ ನಿಮ್ಮ ಬಿಸ್ನೆಸ್ಗೆ ಎಷ್ಟು ಸಣ್ಣದಾಗಿ ನೀವು ಸ್ಟಾರ್ಟ್ ಮಾಡಬೇಕಂದ್ರೆ ನೀವು ಮಾಡಲೇಬೇಕಾಗತ್ತೆ ಇನ್ವೆಸ್ಟ್ಮೆಂಟ್. ನೀವು ಎಲ್ಲೋ ಕೊಟ್ಟು ನೀವು ಮೋಸ ಹೋಗೋ ಬದಲು ಇದನ್ನೇ ನೀವು ನಿಮ್ಮ ಬಿಸ್ನೆಸ್ಗೆ ಆ್ಯಡ್ ಮಾಡಿಕೊಂಡು ಆರಾಮಾಗಿ ನೀವು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಈಗ ಆನ್ಲೈನಲ್ಲೂ ಕೂಡ ಇದನ್ನು ನೀವು ಮಾಡ್ಬೋದು, ಅಥವಾ ಆಫ್ಲೈನಲ್ಲೂ ನೀವು ಇದರಲ್ಲಿ ಶಾಪ್ಗಳಿಗೆ ಹೋಗಿ ನಾನು ಈ ರೀತಿ ಕೊಡ್ತೀನಿ, ಈ ರೀತಿ ಮಾಡ್ತೀನಿ, ಈ ರೀತಿ ಬಟ್ಟೆನ ಮಾಡಿಕೊಡ್ತೀನಿ, ನೀವು ತೊಗೋತೀರಾ, ಇಷ್ಟಕ್ಕೆ ಇಷ್ಟಂತ ನೀವು ರೇಟಿಂಗ್ ಇಟ್ಬಿಟ್ಟು ನಿಮ್ಮ ಕ್ಲಾತಿನ ಮೇಲೆ ಇಟ್ಬಿಟ್ಟು ನೀವು ಮಾಡಬೇಕಾಗತ್ತೆ. ಬಟ್ ನೀವು ಸ್ವಲ್ಪ ಎಫೆಕ್ಟ್ ಹಾಕಬೇಕಾಗತ್ತೆ. ನಾವು ಎಫೆಕ್ಟ್ ಹಾಕ್ಲಾರ್ದೇ ಯಾವ ಕೆಲಸನೂ ನಮಗೆ ಆಗೋದಿಲ್ಲ ಫ್ರೆಂಡ್ಸ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವ ಬಿಸ್ನೆಸ್ಸಪ್ಪ ಇಷ್ಟೆಲ್ಲ ಹೇಳ್ತಾ ಇದ್ದೀರಾ, ಯಾವ ರೀತಿ ಅದು ಅಂತ ಅಂದರೆ, ಈ ಕ್ಲಾತು ಈ ರೀತಿ ನೈಸ್ ಕ್ಲಾತ್ ತೊಗೊಂಡು ನಾವು ರಬ್ಬರ್ ಬೆಂಡ್ ಮಾಡೋದು. ಈಗೇನು ಒಂದು ರೀತಿಲಿ ಅದೇನು ಜಸ್ಟು ಇದು ಇರಲ್ಲ ನಿಮಗೆ, ಭಾಳ ಇದೇನಿರಲ್ಲ, ಕಷ್ಟ ಏನಿರಲ್ಲ. ಉದ್ದಕ್ಕೊಂದು ಸ್ಟಿಚ್ ಹಾಕ್ಬಿಟ್ಟು ಮಡಚಿ ಒಂದು ಉದ್ದಕ್ಕೆ ಸ್ಟಿಚ್ ಹಾಕ್ಬಿಟ್ಟು ಅದಕ್ಕೆ ಎಲಾಸ್ಟಿಕ್ಕನ್ನು, ದಾರದಂಥ ಎಲಾಸ್ಟಿಕ್ಕನ್ನು ಅದಕ್ಕೆ ಸೇರಿಸ್ಬಿಟ್ಟು ಅದಕ್ಕೆ ಒಂದು ಹಾಕಿ ಚಿಕ್ಕದಾಗಿ ಒಂದು ಹೊಲಿಗೆ ಹಾಕಿಬಿಟ್ರೆ ನಿಮಗೆ ರಬ್ಬರ್ ಬೆಂಡಾಗಿ ತಯಾರಾಗುತ್ತೆ. ನಿಮಗೆ ಬೇಕಂದರೆ ಹೇಳಿ, ನಾನು ಖಂಡಿತ ನಾನು ಮುಂದಿನ ವೀಡಿಯೋದಲ್ಲಿ ಅದನ್ನೇ ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆನಾ ಫ್ರೆಂಡ್ಸ್? ನೀವು ಈ ರೀತಿ ಚಿಕ್ಕದಾಗಿ ಮನೆಯಲ್ಲಿ ಈ ರೀತಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು. ಇದು ಹೆಂಗಪ್ಪ ಅಂದರೆ ನಿಮಗೆ ಏನು ಜಸ್ಟ್ ಒಂದು ಮೀಟ್ರ್ಗಟ್ಟಲೆ ತೊಗೊಂಡ್ರೆ ನಡೆಯುತ್ತೆ. ಒಂದೊಂದು ಬಟ್ಟೆ ಮೇಲೆ ಹೋಗುತ್ತೆ. ಅದು ಚೆನ್ನಾಗಿರೋ ಬಟ್ಟೆ ತೊಗೊಂಡು ಚೆನ್ನಾಗಿರೋ ನೀವು ಮೆಟೀರಿಯಲ್ ಕೊಟ್ಟರೆ ಅಂದರೆ ಅದು ಸಕ್ಸಸ್ ಆದೇ ಆಗುತ್ತೆ. ನೀವು ಅದಕ್ಕೊಂದು ಒಳ್ಳೆ ರೇಟನ್ನು ನಿಮ್ಮ ಕ್ಲಾತಿಗೆ ಎಷ್ಟು ಹೋಯ್ತು ಎಷ್ಟಿಲ್ಲ ಅಂತಂದೇಳಿ ಅದಕ್ಕೂ ಇಟ್ರೂ ನಡೆಯುತ್ತೆ. ಏನಿಲ್ಲಪ್ಪ ಅಂದರೂ ಒಂದು 500 ರೂಪಾಯಿ ಬಂಡವಾಳ ಹಾಕಿದರೆ ಸಾಕು ಅಂದ್ಕೊತೀನಿ. ಇನ್ನೂ ಕಡಿಮೆನೇ ಆಗುತ್ತೆ. ನಾನು ಈ ಅಂದಾಜು ಹೇಳ್ತಾ ಇದ್ದೀನಿ ಅಷ್ಟೇ. ಒಂದು 500 ರೂಪಾಯಿ ಬಂಡವಾಳ ಹಾಕಿ, ಓಕೆನಾ? 500 ರೂಪಾಯಿ ಬಂಡವಾಳದಿಂದ ಆರಾಮ್ಸೆ ನೀವು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ ಒಂದು ಅಂಗಡಿ ಕೇಳ್ತೀರಾ, 2 ಅಂಗಡಿ ಕೇಳ್ತೀರಾ, ಶಾಪ್ಗಳಿಗೆ ಹೋಗಿ ಇದನ್ನು ಕೇಳಿಬಿಟ್ಟು ನೀವು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ. ಈಗಂತೂ ಟ್ರೆಂಡಿಂಗ್ನಲ್ಲಿದೆ ತುಂಬಾ ಎಲ್ಲ ಈ ಬಿಸ್ನೆಸ್ ಅಂತೂ ತುಂಬ ಟ್ರೆಂಡಿಂಗ್ನಲ್ಲಿದೆ. ತುಂಬ ನೀವು ಸ್ಟಾರ್ಟ್ ಮಾಡಿದರೂ ಲಾಸ್ ಆಗುತ್ತಂತೆ ಏನಿಲ್ಲ ಫ್ರೆಂಡ್ಸ್. ಖಂಡಿತ ನೀವು ಸ್ಟಾರ್ಟ್ ಮಾಡಿ. ಒಂದು ಕ್ಲಾತಿಂದ ಯೋಚನೆ ಮಾಡಿ, ನೀವು ಎಷ್ಟು ಲೆಂತ್ ತೊಗೋಬೇಕು, 2
ಅಳತೆ 2 ಉದ್ದ ಒಂದಿಷ್ಟು ಸ್ವಲ್ಪ ಜಾಸ್ತಿ ತೊಗೊಂಡು ನೀವು ಸ್ಟಿಚ್ ಮಾಡಿದರೆ ಸಾಕು. ಆರಾಮ್ಸಾಗಿ ಒಂದು ಕ್ಲಾತಲ್ಲಿ ಒಂದು ಮಿನಿಮಮ್ ಅಂದ್ರೂ ನಾನು ಅಂದಾಜು ಹೇಳ್ತಾ ಇದ್ದೀನಿ, ಮಿನಿಮಮ್ ಅಂದ್ರೂ 10 ಆಗಲಿ 15 ಆಗಲಿ ನೀವು ಮಾಡೇ ಮಾಡ್ತೀರಾ. ಓಕೆನಾ ಫ್ರೆಂಡ್ಸ್, ನಿಮಗೆ ತುಂಬ ಚೆನ್ನಾಗಿರೋ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಕ್ವಿಕ್ಕಾಗಿ ಬೇಗನೆ ನಿಮಗೆ ಕ್ಲಿಕ್ ಆಗುತ್ತೆ ಈ ಬಿಸ್ನೆಸ್ಸು. ನೀವು ಅಕ್ಕಪಕ್ಕದವ್ರಿಗೆ ಕೇಳ್ಕೊಡ್ತೀರ ಅಂದರೆ ಅಲ್ಲೂ ಕೊಡ್ಬೋದು. 10 ರೂಪಾಯ್ಗೊಂದು ಕೊಟ್ಟರೆ ಸಾಕು, ನಿಮ್ಮ ಅಮೌಂಟು ಅಲ್ಲೇ ಬಂದುಬಿಡುತ್ತೆ ಫ್ರೆಂಡ್ಸ್. ದಯವಿಟ್ಟು ನಿಮಗೆ ಯಾವುದೇ ರೀತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಏನಿಲ್ಲ ಅಂದರೂ ನಿಮ್ಮ ಹತ್ರ ಒಂದು 500 ರೂಪಾಯಿದಾದರೂ ಇರೋದಿಲ್ವಾ ಕೈಯಲ್ಲಿ ಬಟ್ಟೆಗಳನ್ನ ತೊಗೊಳಕ್ಕೆ. ಮಿಷನ್ ಅಂತೂ ಇದ್ದೇ ಇರುತ್ತೆ ಮನೆಯಲ್ಲಿ, ಕೆಲವ್ರ ಮನೆಯಲ್ಲಿರುತ್ತೆ. ಇಲ್ಲದವರು ನೀವು ಸೆಕೆಂಡ್ ಹ್ಯಾಂಡ್ಲಲ್ಲಿ ತೊಗೋಬೋದು. ಈ ರೀತಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ಬೋದು. ಮತ್ತು ನಾನು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ರೀತಿಯಾದ ನಿಮಗೆ ಅದನ್ನು ಸ್ಟಿಚಿಂಗ್ ಮಾಡ್ತಾನೆ ನಿಮಗೆ ಯಾವ ರೀತಿ ಬಿಸ್ನೆಸ್ ಮಾಡ್ಬೋದು ಅಂತಂದೇಳಿ ತಿಳಿಸ್ಕೊಡ್ತೀನಿ. ಈಗ ನಾನು ಅದನ್ನು ಸ್ಟಾರ್ಟ್ ಮಾಡಿದ್ದೀನಿ, ಅದು ನನಗೆ ಚೆನ್ನಾಗಿ ವರ್ಕ್ ಆಯಿತು, ಇದಾಯಿತು ಅಂದರೆ ನಿಮಗೆ ಖಂಡಿತ ತಿಳಿಸ್ತೀನಿ. ಬಟ್ ವೀಡಿಯೋ ಹಾಕೋದು ಲೇಟ್ ಆಗ್ಬೋದು, ಯಾಕಂದರೆ ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ. ಹಾಗಾಗಿ ಖಂಡಿತ ನಿಮಗೆ ತಿಳಿಸ್ತೀನಿ. ಖಂಡಿತ ಆ ಬಿಸ್ನೆಸ್ಸನ್ನು ಕೂಡ ನಾನು ತಿಳಿಸ್ತೀನಿ. ಹೊಲಿಗೆ ವಿಚಾರ ಆಗಿ ಸ್ವಲ್ಪ ಟೈಲರಿಂಗ್ ಬಂದರೆ ಸಾಕು, ನೀವು ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ನೀವು ಖಂಡಿತ ನಾನು ಇದನ್ನು ನಮಗೆ ಗೊತ್ತಾಗ್ತಿಲ್ಲ ಯಾವ ರೀತಿ ರಬ್ಬರ್ ಬ್ಯಾಂಡ್ ಮಾಡೋದು, ಸ್ಟಿಚಿಂಗ್ ಯಾವ ರೀತಿ ಮಾಡೋದು ಅಂತಂದೇಳಿ ಕೇಳಿದರೆ ಅಂದರೆ ನಾನು ಖಂಡಿತ ತಿಳಿಸ್ಕೊಡ್ತೀನಿ. ಅತಿ ಹೆಚ್ಚಾಗಿ ಕಮೆಂಟ್ ಯಾರು ಬರ್ತಾವೋ, ಲೈಕ್ ಯಾರಿಗೆ ಬರುತ್ತೋ ಅದಕ್ಕೆ ನಾನು ಖಂಡಿತ ತಿಳಿಸ್ಕೊಡ್ತೀನಿ. ಈ ಸ್ಟಿಚಿಂಗ್ ಸ್ವಲ್ಪ ಬರುತ್ತೆ ನನಗೆ ಅನ್ನೋರು ಖಂಡಿತ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಸ್ವಲ್ಪ ಕ್ಲಾತಿಗೆ ಎಲಾಸ್ಟಿಕ್ಕಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗತ್ತೆ. ಆಮೇಲೆ ಮುಂದೆ ಹೋಗ್ತಾ ನಿಮ್ಮದೇ ಆದಂಥ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಿಕೊಂಡು ಈ ಬಿಸ್ನೆಸ್ಸನ್ನು ಆರಾಮ್ಸೆ ಸ್ಟಾರ್ಟ್ ಮಾಡ್ಬೋದು. ನಿಮಗೆ ತುಂಬ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿರ್ತೀನಿ. ನಾನು ಖಂಡಿತ ನಿಮಗೆ ಮುಂದಿನ ವೀಡಿಯೋ ಸ್ಟಿಚಿಂಗ್ ವೀಡಿಯೋದಲ್ಲೇ ಬಿಸ್ನೆಸ್ ಯಾವ ರೀತಿ ಸ್ಟಾರ್ಟ್ ಮಾಡೋದು ಅಂತಂದೇಳಿ ತಿಳಿಸ್ಕೊಡ್ತೀನಿ. ಖಂಡಿತ ಸ್ಟಾರ್ಟ್ ಮಾಡ್ಬೋದು. ಯಾವುದೇ ರೀತಿ ಮೋಸ ಆಗಲ್ಲ. ಯಾಕಂದರೆ ಬರ್ತ್ಡೇ ಫಂಕ್ಷನ್ಸು, ಈಗ ಮದುವೆಗಳು ಅವು ಇವು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಈಗಂತೂ ಕಾರ್ತಿಕ್ ಮಾಸದಲ್ಲಿ ತುಂಬ ಫಂಕ್ಷನ್ಸ್ಗಳು, ಜಾತ್ರೆಗಳು ತುಂಬಾ ಬರ್ತಾ ಇರ್ತವೆ. ಖಂಡಿತ ಈ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ, ಖಂಡಿತ ವರ್ಕ್ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆನಾ ಫ್ರೆಂಡ್ಸ್, ಬಾಯ್. ಖಂಡಿತ ವಿಡಿಯೋ ಹಾಕ್ತೀನಿ, ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಹಾಕ್ತೀನಿ. ಬಾಯ್. ನಿಮಗೆ ದಯವಿಟ್ಟು ಇಷ್ಟ ಆಯ್ತಂದರೆ ಲೈಕ್ ಕೊಟ್ಟು ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ, ಬಡವರನ್ನು ಬೆಳೆಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಆಯಿತು ಅಂದರೆ ಸಪೋರ್ಟ್ ಮಾಡಿ, ಫುಲ್ ಸಪೋರ್ಟ್ ಮಾಡಿ.